ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏಯ್ ತೀರ್ಥ ಬಾರ ಇಲ್ಲಿ. ಏನು ಕೋಪ ಮಾಡ್ಕೊಂಡು ಎಲ್ಲರ ಮೇಲೂ ಬಾಯಿಗೆ ಬಂದಂಗೆ ಮಾತಾಡ್ತೀಯಂತೆ? ವಿಷಯ ಏನು ಅಂತ ನಿಮ್ಗೂ ಗೊತ್ತಿದೆಯಪ್ಪ. ಹೇಳು. ಕೋಪ ಬಂತು, ರೇಗಾಡ್ದು. ನನಗೆ ನಿಮ್ಮ ಮೇಲೂ ತುಂಬಾ ಬೇಜಾರಾಗಿದೆಯಪ್ಪ. ನಾನಷ್ಟು ಹೇಳಿನೂ ನೀವು ನನ್ನ ಮಾತು ಕೇಳಲಿಲ್ಲ. ಸುಮ್ನ ಅವ್ರನ್ನ ಈ ಮನೆಯಿಂದ ಆಚೆ ಕಳಿಸ್ಬಾರ್ದಾಗಿತ್ತು. ಯಾಕೆ ಕಳಿಸಿದೀವಿ ಅನ್ನೋ ವಿಷಯ ತಮಗೂ ಗೊತ್ತಲ್ಲ. ಯಾಕೆ ಅನ್ನೋ ಪ್ರಶ್ನೆಗಿಂತ ಅವ್ರಲ್ಲಿ ಇದ್ರೆ ನಿಮ್ಮ ಮಗನ್ಗೇನು ಒಳ್ಳೇದಾಗುತ್ತೆ ಅನ್ನೋದು ಪಾಯಿಂಟ್ ಅಪ್ಪ. ಸರಿ, ಇದನ್ನ ಇಲ್ಲೇ ಬಿಟ್ಬಿಡೋಣ. ಏನೋ ಕೋಪದಲ್ಲಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರಿ, ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳಿಯಪ್ಪ. ನಾನು ಅದನ್ನ ಹೇಳ್ತಾ ಇದ್ದೀನಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಯಾವುದೇ ಕಾರಣಕ್ಕೆ ಮುಂದುವರಿಸ್ಬೇಡ, ಯಾರಿಗೂ ಕ್ಷೇಮ ಅಲ್ಲ. ರೀ, ಅವ್ನ್ ಏನ್ ಹೇಳಕ್ ಬರ್ತಿದ್ದಾನೆ ಅಂತ ಒಂದ್ಸತಿ ಕೇಳಿಸ್ಕೊಳ್ರಿ. ನಾನೇನೇ ಕೇಳೋದು, ಅವಳಿಂದ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನ ಬಿಡಿಸಿ ಹೇಳೋವನಿಗೆ. ಏನೋ ನನ್ನ ಮಗನ ಭವಿಷ್ಯ ಉಜ್ವಲವಾಗ್ಬಿಡುತ್ತೆ, ಅವನು MLA ಆಗಿದ ತಕ್ಷಣ ಅವಳ ಮನೆಯಿಂದ ಆಚೆ ಕಳಿಸ್ತಾನೆ ಅಂತ ಅವಳು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ತೆಪ್ಪಗಿದ್ದೆ. ಯಾತಕ್ಕೋಸ್ಕರ ಗೊತ್ತಾ? ನನ್ನ ಮಗನ ಕನಸು ಸಾಕಾರ ಆಗ್ಲಿ ಅಂತ. ಇವತ್ತು ಅವಳಿಂದಾಗಿ ನನ್ನ ಜೀವಕ್ಕೆ ಆಪತ್ತು ಬಂದಿದೆ ಕಣೋ. ಒಬ್ಬ ತಂದೆಯಾಗಿ ಇದು ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ್ಯಾ? ಪ್ಲೀಸ್ ಅಪ್ಪ, ಯಾವ್ದ್ರಲ್ಲಿ ಅಪಾಯ ಇರಲ್ಲ ಹೇಳಿ? ಫ್ಯಾಕ್ಟ್ರಿಲಿ ಕೆಲಸ ಮಾಡೋರ್ಗೆ ಅಪಾಯ ಇರಲ್ವಾ? ರೋಡಲ್ಲಿ ನಡ್ಕೊಂಡು ಹೋಗೋರ್ಗೆ ಅಪಾಯ ಇರಲ್ವಾ? ಬಿಸ್ನೆಸ್ ರೈವಲ್ರಿ ಇರಲ್ವಾ? ಎಲ್ಲಿ ಹೋದ್ರೂ ಅಪಾಯ ಇದ್ದೇ ಇರುತ್ತಪ್ಪ. ಹುಟ್ಟಿದವನ್ಗೆ ಬೆನ್ ಹಿಂದೆ ಸಾವು ಇದ್ದೇ ಇರುತ್ತೆ. ಹಾಗಂತ ಹೇಳಿ ಮನೇಲೆ ಕೂತಿರಕ್ಕಾಗತ್ತಾ? ಈ ಫಿಲಾಸಫಿ ಎಲ್ಲ ಕಲ್ತ್ಕೊಂಡ ಮೇಲೇನೆ ಕಣೋ ನನಗೆ ನೀವೆಲ್ಲ ಹುಟ್ಟಿರೋದು. ಒಂದ್ ವಿಷಯ ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಹುಟ್ಟಿರೋ ಪ್ರತಿಯೊಬ್ಬ ಜೀವಿನೂ ಒಂದಲ್ಲ ಒಂದು ದಿವಸ ಸಾಯ್ತಾನೆ, ಅದು ಸೃಷ್ಟಿ ನಿಯಮ. ಆದ್ರೆ ಸಾವು ಎದುರುಗಡೆ ಇಟ್ಕೊಂಡು ಅದ್ರ ಜೊತೆ ಹುಡುಗಾಟ ಆಡ್ತಾರಲ್ಲ, ಅವ್ರನ್ನ ಬುದ್ಧಿವಂತರು ಅನ್ನಲ್ಲ, ಮೂರ್ಖರು, ದಡ್ಡ ಶಿಖಾಮಣಿಗಳು ಅಂತಾರೆ. ತಿಳ್ಕೋ. ಯೋಚನೆ ಮಾಡಿಯಪ್ಪ, ಅವರು ಈ ಮನೇಲಿ ಇರ್ತಾರೋ ಅಥವಾ ನಾನು ಸುಮ್ಮನೆ ಅವ್ರ ಜೊತೆ ಬೇರೆ ಮನೆಗೆ ಹೋಗ್ಬೇಕು? ಈ ಮಾತನ್ನ ನೀನು ನನ್ನ ಎದುರುಗಡೆ ಹೇಳ್ತಾ ಇದ್ಯಾ? ತೀರ್ಥ, ವಾಟ್ ಇಸ್ ರಾಂಗ್ ವಿತ್ ಯು? ಯಾಕೋ ಹೀಗೆ ಮಾತಾಡ್ತಿದ್ಯಾ? ಅವಳಿಗೆ ಯಾಕೆ ಅಷ್ಟೊಂದು ಪ್ರಯಾರಿಟಿ ಕೊಡ್ತಿದ್ಯಾ? ನಮ್ಮೆಲ್ರಿಗಿಂತ ನಿನಗೆ ಅವಳೇ ಮುಖ್ಯ ಆಗೋದ್ಲಾ? ಅದಕ್ಕೆ ಪ್ಲೀಸ್ ದಯವಿಟ್ಟು ನೀವು ವಿಷಯದಲ್ಲಿ ಮಾತಾಡಬೇಡಿ. ಐ ರಿಕ್ವೆಸ್ಟ್ ಯು. ಹೇಳಿಯಪ್ಪ, ನಾನು ಈ ಮನೆ ಬಿಟ್ಟು ಹೋದ್ರೆ ನಿಮ್ ಘನತೆ ಕುಂದು ಬರಲ್ವಾ? ನಾನು ಈ ಮನೆ ಬಿಟ್ಟು ಸುಮ್ಮನೆ ಅವ್ರ ಜೊತೆ ಬೇರೆ ಮನೇಲಿ ಸಂಸಾರ ಮಾಡಿದ್ರೆ ಅದು ನಿಮಗೆ ಸರಿ ಅನ್ಸುತ್ತಾ? ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಆಗಲ್ವಾ? ಹೇಳಿಯಪ್ಪ, ಯಾಕಪ್ಪ ಸುಮ್ಮನೆ ಅವ್ರ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಅವ್ರು ಈ ಮನೆ ಸೊಸೆಯಾಗಿ ತಮ್ಮ ಕರ್ತವ್ಯನ ತುಂಬಾ ಪ್ರಾಮಾಣಿಕವಾಗಿ ನಿಭಾಯಿಸಿದಾರಪ್ಪ. ಈ ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕೆಲವೊಬ್ರ ಜೊತೆ ಆಗ್ತಾ ಇದೆ, ಕೆಲವೊಬ್ರ ಜೊತೆ ಆಗ್ತಾ ಇಲ್ಲ. ಅದನ್ನು ನೀವು ನೋಡ್ಬೇಕಲ್ಲಪ್ಪ. ಹಾಗೆ ಈ ಮನೆಯಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳನ್ನ ಅವ್ರು ಸರಿ ಮಾಡಿದ್ದಾರೆ. ಇಷ್ಟು ದಿನ ನಾನಾಗ್ಲಿ ನೀವಾಗ್ಲಿ ಸುಭಾಷ್ ಬಗ್ಗೆ ಕೇರೆ ಮಾಡಿರ್ಲಿಲ್ಲ. ಮೊದಲನೇ ಸಾರಿ ಅವನ ಬಗ್ಗೆ ಕಾಳಜಿ ತೋರಿಸಿ ಅವನ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಸುಮ್ಮನೆ ಅವರು. ನೀವು ಅದನ್ನು ನೋಡ್ಬೇಕಲ್ವಪ್ಪ? ಆಹಾ, ಶಬಾಷ್, ಎಂತ ಒಳ್ಳೆ ಮಾತು ಹೇಳ್ಬಿಟ್ಯೋ ಕುರುಪುತ್ರ. ಕೇಳಿಸ್ಕೊಳ್ಳಿ ಪದ್ದು, ಕೇಳಿಸ್ಕೋ. ವಯಸ್ಸಾದ ತಂದೆ ತಾಯಿನ ಪ್ರಾಯಿಗೆ ಬಂದಿರೋ ಮಕ್ಕಳು ಬ್ಲಾಕ್ ಮೇಲ್ ಮಾಡೋದು ಇದೇ ತರ. ಮನೆ ಬಿಟ್ಟು ಆಚೆ ಹೋಗ್ಬಿಡ್ತೀವಿ ಅಂತ. ವೆರಿ ಗುಡ್, ಹೋಗ್ಬಿಡು. ನಮ್ಮನ್ ಬಿಟ್ಟು ಹೋಗಿ ನೀನ್ ಸುಖವಾಗಿರ್ತೀಯ ಅನ್ನಂಗಿದ್ರೆ ನಮ್ಮಷ್ಟು ಸಂತೋಷ ಪಡೋರು ಬೇರೆ ಯಾರು ಇಲ್ಲ ಕಣೋ. ಹೋಗು, ಸುಖವಾಗಿರು. ಏಯ್, ಚೆನ್ನಾಗಿ ಕೇಳಿಸ್ಕೊಳ್ಳೋ. ಈ ಕೇಶವ ಪ್ರಸಾದ್ ಸುಪದ ಸುಪ್ಪತ್ತಿಗೆಯಿಂದ ಬಂದವನಲ್ಲ, ಕಲ್ಲು ಮುಳ್ಳು ತುಳ್ಕೊಂಡ್ ಬಂದವನು. ಕಷ್ಟ ಕೋಟೆಗಳನ್ನ ಎದುರಿಸಿ ಒಬ್ಬ ಮನುಷ್ಯನಾಗಿ ನಿಂತಿರೋನು. ನಿನ್ನ ಗೊಡ್ಡು ಬೆದರಿಕೆಗೆಲ್ಲ ನಾನು ಜಗ್ಗುವಂತವನಲ್ಲ. ನೀನೇನೇ ತಿಪ್ಪಲಾಗ ಹೊಡೆದ್ರು ಮತ್ತವಳನ್ನ ಈ ಮನೆಯೊಳಗೆ ಸೇರಿಸೋ ಮಾತು ಮಾತ್ರ ಸುಳ್ಳು. ಬರ್ದಿಟ್ಕೋ. ಅಪ್ಪ, ರಾಜಕೀಯ ನನ್ನ ಕನಸು.
MLA ಆಗೋದು ನನ್ನ ಗುರಿ. ನಾನು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೀನಿ. ಅಪ್ಪ, ನೀವು ಸುಮ್ಮನೆ ಅವ್ರನ್ನ ಮನೆಯಿಂದ ಆಚೆ ಕಳಿಸಿ ಎಷ್ಟು ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀರ ಅಂತ ನೀವು ಯೋಚನೆ ಸಹ ಮಾಡಕ್ಕಾಗಲ್ಲ. ಕಾಲನಿ ಜನರು ಯಾವಾಗ ನನ್ನ ವಿರುದ್ಧ ತಿರುಗಿ ಬೀಳ್ತಾರೋ ಅಂತ ಕ್ಷಣಕ್ಕೂ ಯೋಚನೆ ಮಾಡಿ ಸಾಯ್ತಾ ಇದೀನಪ್ಪ. ನಂಗೆ ಮೆಂಟಲ್ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಒಂದಿನ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಅದೇನ್ ತೀರ್ಮಾನ ಕೊಡ್ತೀರೋ ಹೇಳಿ. ಒಂದೋ ಸುಮ್ಮನೆ ಅವ್ರ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನಾ ಈ ಮನೆ ಬಿಟ್ಟು ಹೋಗ್ತೀನಿ. ನಿಮಗೊಂದಿನ ಟೈಮ್ ಕೊಡ್ತೀನಪ್ಪ, ಯೋಚನೆ ಮಾಡಿ ಒಳ್ಳೆ ತೀರ್ಮಾನ ಹೇಳಿ. ನನ್ನೇನು ಮರಿಬೇಕು, ನನ್ನ ಧ್ಯಾನ ಮಾಡ್ತೀನಿ, ನೀನು ನಗ್ಬೇಡ ನೀನು. ನಗ್ಬೇಡ ನೀನು. ಹೋಗು. ಸುಭಾಷ್ ಬಾರೋ. ನಾನು ಬರಲ್ಲ. ನೀನು ಬರ್ಬೇಡ. ನೀನು ಬೇಡ ನಂಗೆ. ನಾನು ಮರಿಬೇಕು. ನನ್ನ ಮರಿ. ಬೇಬೆ, ನನ್ ಬಿಟ್ಟಾಗ್ಬೇಡ ಬೇಬೆ, ಪ್ಲೀಸ್ ಬೇಬೆ, ನನ್ ಬಿಟ್ಟಾಗ್ಬೇಡ. ಪ್ಲೀಸ್ ಬೇಬೆ, ಪ್ಲೀಸ್. ಅವಳಿಗೆ ಬಿಟ್ಟೋಗಾಯ್ತು. ನಿನ್ನ ಮರಿಬೇಕು ಅಂದ್ರೆ ನನ್ನ ಧ್ಯಾನ ಮಾಡ್ಬೇಕು. ನನ್ನ ಧ್ಯಾನ ಮಾಡ್ತೀನಿ. ನನ್ನ ಬೇರೆ ಕಡೆ ಧ್ಯಾನ ಮಾಡ್ತೀನಿ ನಾನು. ನಿನ್ನ ಮರಿಬೇಕು. ನಾನು ಧ್ಯಾನ ಮಾಡ್ತೀನಿ. ನಾನು ಧ್ಯಾನ ಮಾಡಿ ನಿನ್ನ ಮರಿತೀನಿ. ನನಗೆ ನೀನು ಮರಿಬೇಕು. ಧ್ಯಾನ ನಗ್ಬೇಡ ನೀನು. ನಾನು ಕುಡಿದು ನಿನ್ನ ಮರಿತೀನಿ. ನನಗೆ ಡ್ರಿಂಕ್ಸ್ ಬೇಕು. ನನಗೆ ಡ್ರಿಂಕ್ಸ್ ಬೇಕು. ಡ್ರಿಂಕ್ಸ್ ಕೊಡು. ನನಗೆ ಡ್ರಿಂಕ್ಸ್ ಬೇಕು. ಡಾಕ್ಟರ್, ನನಗೆ ಡ್ರಿಂಕ್ಸ್ ಬೇಕು. ಡಾಕ್ಟರ್ ಪ್ಲೀಸ್, ನಾನು ಕುಡ್ದು ನಿಜ ಅವಳ ಮರಿತೀನಿ. ಪ್ಲೀಸ್ ಡಾಕ್ಟರ್, ಸ್ವಲ್ಪ. ಓಕೆ ಡಾಕ್ಟರ್, ನಾನು ಕುಡಿದ್ರೆ ಅವಳ ನಿಜ ಮರಿತೀನಿ. ಪ್ಲೀಸ್ ಡಾಕ್ಟರ್. ಸುಭಾಷ್, ಸಮಾಧಾನ ಮಾಡ್ಕೋ.
ಕಾಮ್ ಡೌನ್. ನೀನು ಸರಿಯಾದ ದಾರಿಲೇ ಇದೆಯಾ. ನೀನು ಕುಡಿಲೇಬೇಕು ಅನ್ನೋ ಉತ್ಕಟತನ ಗೆದ್ದು ಬಿಟ್ರೆ ನೀನು ಇನ್ಯಾವತ್ತೂ ಕುಡಿಯಲ್ಲ. ಕಂಟ್ರೋಲ್ ಮಾಡು. ನನಗೆ ನಿಮ್ಮ ಬೋಧೆ ಬೇಕಾಗಿಲ್ಲ. ನನಗೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಕುಡಿದ್ರೆ ಅವಳ ಮರಿತೀನಿ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಸ್ವಲ್ಪ ನಾನು ಕುಡಿಬೇಕು. ನೀನು ಕುಡಿಬೇಕು ತಾನೆ? ಆಯ್ತು, ಬಾಯ್ಸ್ ಕರ್ಕೊಂಡು ನಡಿ ವಾಡ್ರಿ. ಅಲ್ಲಿ ಕೊಡ್ತೀನಿ. ನಿಜವಾಗ್ಲೂ ನಿಜ ಕೊಡ್ತೀನಿ. ನಾನು ಬರ್ತೀನಿ. ನಾನು ಬರ್ತೀನಿ. ಅನುಪಮ, ಇದು ಹೀಗೆ ಬಿಟ್ರೆ ಕಷ್ಟ. ಅದು ಸೈಕಿಯಾಟ್ರಿಸ್ಟ್ ಗುರುಪ್ರಸಾದ್ ಇದ್ರಲ್ಲ, ಅವ್ರನ್ನ ಬರೋಕ್ ಹೇಳು. ಬೇಗ ಇಂಜೆಕ್ಷನ್ ರೆಡಿ ಮಾಡಮ್ಮ. ಓಕೆ ಸರ್. ಅಜ್ಜಿ, ಶಾಂತಕ್ಕ ಇದ್ದಾರಾ? ಇದ್ದಾರೆ ಒಳಗ. ಶಾಂತಕ್ಕ. ಹಾ ಸುಮ್ಮಿ. ಅಕ್ಕ, ಮೊನ್ನೆ ಏನೋ ಸಮಸ್ಯೆ ಅಂತಿದ್ದಲ್ಲ, ಸರಿ ಹೋಯ್ತಾ? ಹ್ಞೂ ಸುಮ್ಮಿ, ಸಾಹೇಬ್ರು ನಮಗೆ ದೇವಸ್ಥಾನದ ಒಳಗಡೆ ಹೂ ಮಾರಾಟಕ್ಕೆ ಅವಕಾಶ ಕೊಡಿಸಿದ್ದಕ್ಕೆ ಇವಾಗ ನಮ್ಮ ಜೀವನ ತುಂಬ ಚೆನ್ನಾಗಿದೆ ಸುಮ್ಮಿ. ಇದಕ್ಕೆಲ್ಲ ಕಾರಣ ನೀನು ಮತ್ತೆ ನಿನ್ನ ಗಂಡ. ನೀವಿಬ್ರು ಯಾವಾಗಲೂ ಚೆನ್ನಾಗಿರ್ಬೇಕು ಸುಮ್ಮಿ. ಅಕ್ಕ, ಅದೆಲ್ಲ ಬಿಡು. ನಾನು ಕೇಳಿದ್ದು ಎಲ್ಲ ಸರಿ ಹೋಯ್ತಾ ಅಂತ. ಹ್ಞೂ ಸುಮ್ಮಿ, ಎಲ್ಲ ಚೆನ್ನಾಗಿದೆ. ಸರಿ ಅಕ್ಕ. ಅಲ್ಲೇನು ಅಷ್ಟು ಜನ ಸೇರಿದ್ದಾರೆ? ಅದೇ ಸುಮ್ಮಿ, ಆ ವೋಟರ್ ಐಡಿದು. ಹೌದಾ? ಬಂದೇ ಇರು. ಇಲ್ಲಿ ಒಂದ್ ನಿಮಿಷ. ಇದಮ್ಮ ಒಂದ್ ನಿಮಿಷ. ಎಲ್ರು ಕೂಡಿ ಕವ 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 ಅಂದ್ರೆ ನಾನು ಎಲ್ಲಿಗೆ ಹೋಗ್ಕೊಳ್ಳಿ? ಇರಿ, ಸಾಹೇಬ್ರು ಚೆಕ್ ಮಾಡಕತ್ತಾರ. ಏನ್ ನಿಮ್ಮ ಹೆಸರು ಐತೋ ಇಲ್ಲೋ ಚೆಕ್ ಮಾಡಕತ್ತಾರ. ಇರಿ ಒಂದ್ ನಿಮಿಷ. ವೋಟರ್ ಐಡಿ ನಮ್ದು ಕಳ್ದೋಗಿದೆ. 3 ಕಾರ್ಡು ಇಲ್ಲ ಮನೇಲಿ, ಅದಕ್ಕೆ ಹುಡುಕ್ಸೋಣ ಅಂತ ಬಂದೆ. ಇರವ ಒಂದ್ ನಿಮಿಷ. ಇಲ್ಲ ನೋಡ್ರಿ, ಇಲ್ಲಿ ವೋಟರ್ ಐಡಿ ತಗೊಂಬ ಅಂದ್ರೆ ಒಬ್ಬ ಯಾವ ರೇಷನ್ ಕಾರ್ಡ್ ತಂದಾನ, ಒಬ್ಬ ಗ್ಯಾಸ್ ಬುಕ್ ತಂದಾನ. ಇಲ್ಲಿ ನೋಡ್ರಿ, ಇನ್ನೊಬ್ಬ ಜಾಣ ಇಲ್ಲಿ ನೋಡ್ರಿ ಆಧಾರ್ ಕಾರ್ಡ್ ತಂದಾನ. ಎಲ್ಲಿಗೆ ಹೋಗ್ಕೊಳ್ಳಿ? ನಾನು ಏನ್ ಅಕ್ಕಿ ಗೋಧಿ ಕೊಡಕತ್ತಾರ ಇಲ್ಲಿ ಸಾಹೇಬ್ರ? ಇಲ್ಲಿ ನೋಡ್ರಿ, ಇಂಥವ್ ತಂದಾರ. ಎಲ್ಲಿ ಹೊಡೆದಾರ ಇವ್ರ ಜೊತೆ ನಾವು? ಸಮಾಧಾನ ಮಾಡ್ಕೊತಿಟ್ಟೆ. ಪಾಪ ಅವ್ರಿಗೇನು ಗೊತ್ತಾಗುತ್ತೆ ಹೇಳು? ವೋಟರ್ ಐಡಿ ಕಳೆದೋಗಿದ್ದು ಸಾಹೇಬ್ರೆ. ಕೇಳಕ್ ಹೋದ್ರೆ ನಿಮ್ಮ ಹೆಸರೇ ಇಲ್ಲ ಅಂತಾರೆ. ಹೌದು ಸಾಹೇಬ್ರೆ, ಇವನ್ ಕೈನೂ ಸರಿ ಇಲ್ಲ, ಇವನ್ ಕಾಲೂ ಸರಿ ಇಲ್ಲ.